ನಾನಿಲ್ಲಿ ಆರ್ಚ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣ್ತಿಲ್ಲ ಅನಿಸುತ್ತೆ ನೋಡಿ. ಮಾರ್ಕ್ ಮಾಡಿ ತೋರಿಸ್ತೀನಿ. ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪೆನ್ಸಿಲಲ್ಲಿ, ಬಟ್ ನಿಮಗೆ ಅದು ಕಾಣ್ತಿಲ್ಲ. ನೋಡಿ ಈ ರೀತಿ ಇದನ್ನು ನಾನು ಏನು ಜರಿ ಥ್ರೆಡ್ಡಲ್ಲೇ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡು ಶೇಪ್ ಕೊಟ್ಕೊಂಡು ಮಾಡ್ಬೋದು. ನೋಡಿ ಇಲ್ಲಿ ಸ್ವಲ್ಪ ಇಲ್ಲಿ ಮೇಲೆ ಬರ್ತಿದ್ದಂಗೆ ಸ್ವಲ್ಪ ಬ್ರೇಕ್ನ ರೇಸ್ ಮಾಡಬೇಕು. ಆವಾಗ ನಿಮಗೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಆರ್ಚ್ ಕಡೆ ಬರ್ತಿದ್ದಾಗ ಸ್ವಲ್ಪ ಬಿಡಬೇಕು ಈ ರೀತಿ. ಓಕೆನಾ? ಶ್ರೀ ಕ್ರಿಯೇಷನ್ ಹಾಯಕ್ಕ ಊಟ ಆಯ್ತಾ ಅಂತಿದ್ದೀರಾ? ಇನ್ನು ಊಟ ಎಲ್ಲ ಆಯ್ತಾ? ಊಟ ಎಲ್ಲ ಆಗಿ ಏನೋ ಎಂಬ್ರಾಯ್ಡ್ರಿ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಇನ್ನೂ ಅಷ್ಟೇ ನೋಡಿ, ಸ್ವಲ್ಪ ಬ್ರೇಕ್ನ ರೇಸ್ ಮಾಡ್ಕೊಳ್ಳಿ. ರೇಸ್ ಮಾಡಿಕೊಂಡು ಮತ್ತೆ ಬಿಡಿ. ಓಕೆನಾ? ಈ ರೀತಿ ಮಾಡ್ಕೊಂಡಾಗ ಇಲ್ಲಿ ನಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ದೊಡ್ಡಕ್ಕೆ ಮತ್ತೆ ಇಲ್ಲಿ ಆರ್ಚ್ ಶೇಪು ನೀಟಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ಅಷ್ಟೇ ಲೈವ್ ಮಾಡೋಣ ಅಂತ ಹೇಳಿ ನೋಡಿ. ಇಲ್ಲೂ ಅಷ್ಟೇ ರೇಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಬ್ರೇಕ್ನ ರೇಸ್ ಮಾಡಿಕೊಂಡು ನೋಡಿ ತುಂಬಾ ಚಿಕ್ಕದಾಗಿ ಮಾಡಿದ್ರು ಸಹ ಚೆನ್ನಾಗಿ ಕಾಣುತ್ತೆ. ಬಟ್ ಏನು ಅಂತ ಅಂತೀರಾ ಅಕ್ಕ, ಕ್ಯಾಮ್ರಾ ಹತ್ರದಲ್ಲಿ ಇಡಿ ಕಾಣೋದಿಲ್ಲ ಅಂತ ಹೇಳ್ತೀರಾ. ಅದಕ್ಕೆ ಸ್ವಲ್ಪ ನಾನು ಡಿಸೈನ್ನೇ ದೊಡ್ಡದಾಗಿ ಮಾಡೋಣ ಕಾಣುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಓಕೆನಾ? ಇನ್ನೂ ತಿಕ್ಕಾಗಬೇಕು ಅಂತಂದರೆ ಇನ್ನೂ ಒಂದ್ಸಲ ನೀವು ಮಾಡ್ಕೊಳ್ಬೋದು. ಒಂದು ನಿಮಿಷ ಹಂಗೆ ಕಮೆಂಟ್ ಓದ್ಬಿಡ್ತೀನಿ. ಪುಷ್ಪಾಸ್ ಹಾಯ್ ಮ್ಯಾಮ್ ಅಂತಿದ್ದೀರಾ? ಹಾಯ್ ಪುಷ್ಪ. ಶ್ರೀ ಕ್ರಿಯೇಷನ್ ನೀವು ಟ್ರಯಾಂಗಲ್ ಡಿಸೈನ್ ಹೇಳಿಕೊಡಿ ಪ್ಲೀಸ್ ಅಂತಿದ್ದೀರಾ? ಓಕೆಪ್ಪ, ಹೇಳ್ಕೊಡ್ತೀನಿ. ಸಂಕೇತ್ ಹಾಯ್ ಅಂತಿದ್ದೀರಾ? ಹಾಯ್ ಸಂಕೇತ್. ತನು ಹಲೋ ಅಂತಿದ್ದೀರಾ? ಹಲೋ ತನು ಶಿವ್ ಅವರೇ. ತನು ಶಿವ್ ಸ್ಯಾರಿ ಕುಚ್ಚು ಡಿಸೈನ್ ಸೂಪರ್ ಅಂತಿದ್ದೀರಾ? ಥ್ಯಾಂಕ್ಸ್ ಅಪ್ಪ. 6 ಜನ ಇದ್ದೀರಾ. ಪ್ಲೀಸ್ ಲೈವ್ಗೊಂದು ಲೈಕ್ ಮಾಡಿ. ಒಂದು ಅರ್ಧ ಗಂಟೆ ಅಷ್ಟೇ ಇರುತ್ತೆ, ಬಟ್ ತುಂಬ ಜನ ಕೇಳ್ತಿರ್ತೀರ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಇಟ್ಕೊಂಡ್ರೆ ಕಾಣುತ್ತೆ ಅನ್ಕೋತೀನಿ ಅಲ್ವಾ? ನೋಡಿ, ನಾನು ಈ ಕಲರ್ ಸಿಲ್ಕ್ ಥ್ರೆಡ್ನ ಹಾಕೊಳ್ತಾ ಇದ್ದೀನಿ ಈಗ.